ನಾಳೆಯಿಂದ ಬ್ಯಾಂಕ್ ಮುಷ್ಕರ ಗಮನಿಸಿ ನಿಮ್ಮ ಗಮನದಲ್ಲಿರಲಿ. ಇದು ನಾಳೆಯಿಂದ ಬ್ಯಾಂಕ್ ಮುಷ್ಕರ ಆರಂಭವಾಗುತ್ತೆ. ಮುಷ್ಕರದ ಬಿಸಿ ಮುಟ್ಟಸಲಿರುವಂತಹ ಬ್ಯಾಂಕ್ ಸಿಬ್ಬಂದಿಗಳು ಬ್ಯಾಂಕ್ ಮುಷ್ಕರ ಆರಂಭವಾಗುತ್ತೆ. ಮುಷ್ಕರದ ಬಿಸಿ ತಟ್ಲಿ ಅಂತಾನೆ ಮಾಡ್ತಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು. ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿರುವಂತಹ ಬ್ಯಾಂಕ್ ಸಿಬ್ಬಂದಿ ಕೆಲಸದ ಅವಧಿ ಕಡಿತಕ್ಕೆ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿ ಮುಷ್ಕರ ಮಾಡ್ತಿದ್ದಾರೆ. ವಾರದಲ್ಲಿ 5 ದಿನ ಕೆಲಸ ನಿಗದಿಗೆ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿ ಮುಷ್ಕರ ಮಾಡ್ತಿರುವಂತದ್ದು. 6 ದಿನದ ಬದಲು 5 ದಿನ ಕೆಲಸದ ಅವಧಿಯನ್ನು ಫಿಕ್ಸ್ ಮಾಡಲು ಒತ್ತಾಯಿಸಿದ್ದಾರೆ. ಹೀಗಾಗಿ ನಾಳೆಯಿಂದ ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸಿಬ್ಬಂದಿ. ದೇಶಾದ್ಯಂತ ಇದು ನಡೆಯುತ್ತೆ ಮತ್ತು ಸರ್ಕಾರಿ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ. ನಾವು 6 ದಿನ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ 5 ದಿನ ನಾವು ಮಾಡೋದು. 5 ದಿನ ಕೆಲಸ ಮಾಡುವಂಥ ಈ ಅವಧಿಯನ್ನು ಫಿಕ್ಸ್ ಮಾಡೋಕೆ ಒತ್ತಾಯಿಸಿ ನಾಳೆ ಬ್ಯಾಂಕ್ ಸಿಬ್ಬಂದಿ ಮುಷ್ಕರವನ್ನ ಮಾಡ್ತಿರೋ ಅಂಥದ್ದು. ವಾರದಲ್ಲಿ 5 ದಿನ ಕೆಲಸ ಮಾಡೋಕ್ಕಾಗಲ್ಲ, ವಾರದಲ್ಲಿ 5 ದಿನ ನಾವು ಕೆಲಸ ಮಾಡೋದು, 6 ದಿನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಆಗ್ರಹಿಸಿ ಇದೀಗ ಬ್ಯಾಂಕ್ ಸಿಬ್ಬಂದಿ ಮುಷ್ಕರಕ್ಕೆ ಇಳಿದಿದ್ದಾರೆ. 6 ದಿನದ ಬದಲು 5 ದಿನ ಕೆಲಸದ ಅವಧಿ ಫಿಕ್ಸ್ ಮಾಡೋಕೆ ಒತ್ತಾಯಿಸುತ್ತಿದ್ದಾರೆ. ನಾಳೆಯಿಂದ ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸಿಬ್ಬಂದಿ. ಬಿಸಿ ಮುಟ್ಟಬೇಕು, ಬಿಸಿ ತಟ್ಟಿಸೋಣ ಅಂತಾನೆ ಬ್ಯಾಂಕ್ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಸರ್ಕಾರಿ ಬ್ಯಾಂಕ್ಗಳಿಗೆ ಖಂಡಿತ ಇದು ಅನ್ವಯ ಆಗತ್ತೆ. ಬ್ಯಾಂಕ್ ಮುಷ್ಕರ ಆರಂಭವಾಗುತ್ತೆ ನಾಳೆಯಿಂದ. ಈಗ ಸಾಲು ರಜೆಗಳು ಮುಗಿದಿದೆ. ಶನಿವಾರ ಆಯಿತು, ಭಾನುವಾರ ವಾರದ ರಜೆ ಮುಗೀತು. ಇವತ್ತು ಗಣರಾಜ್ಯೋತ್ಸವ, ಇವತ್ತು ಕೂಡ ಬ್ಯಾಂಕ್ ರಜೆ ಇತ್ತು. ಇನ್ನು ನಾಳೆಯಿಂದ ಮುಷ್ಕರ ಕೂಡ ಆರಂಭವಾಗುತ್ತೆ. ಈ ಮುಷ್ಕರ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನು ನಾವು ನೋಡಬೇಕಿದೆ. ಒಟ್ಟಾರೆ ಬ್ಯಾಂಕ್ ಸೇವೆಯಲ್ಲಂತೂ ವ್ಯತ್ಯಯವಾಗೇ ಆಗುತ್ತೆ. ಗ್ರಾಹಕರು ಸ್ವಲ್ಪ ಪರದಾಡುವಂತಹ ರೀತಿ ಉಂಟಾಗಬಹುದು ನಾಳೆ ಅನ್ನುವಂಥ ಊಹೆ ಇದೆ. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಈ ಥರದ ಸೇವೆಗಳೆಲ್ಲ ಲಭ್ಯವಿರುತ್ತೆ. ಆದರೆ ಬ್ಯಾಂಕಿಗೆ ಖುದ್ದು ಹೋಗಿ ನಾವು ಮಾಡಬೇಕಾದಂತಹ ವ್ಯವಹಾರಗಳಲ್ಲಿ ನಾಳೆಯಿಂದ ವ್ಯತ್ಯಯ ಉಂಟವಾಗುತ್ತೆ. ಯಾಕೆಂದ್ರೆ ಈಗಾಗಲೇ 2-3 ದಿನ ರಜೆ ಕಳೆದಿದ್ದೀವಿ, ವ್ಯತ್ಯಯ ಅನಿಸಿದೆ. ನಾಳೆ ಬ್ಯಾಂಕ್ ಸಿಬ್ಬಂದಿನೇ ಮುಷ್ಕರವನ್ನ ಘೋಷಣೆ ಮಾಡೋದ್ರಿಂದ ನಾಳೆಯಿಂದ ಮುಷ್ಕರ ಎಷ್ಟು ದಿನ ಆರಂಭವಾಗುತ್ತೆ, ಹೇಗಿರುತ್ತೆ ಪರಿಣಾಮಗಳು ಅನ್ನೋದನ್ನ ನೋಡಬೇಕಿದೆ. ಒಟ್ಟಾರೆ ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ನಮಗೆ 5 ದಿನ ಕೆಲಸ ಬೇಕು, 6 ದಿನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒತ್ತಾಯಿಸಿ ಈಗ ಬ್ಯಾಂಕ್ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಇಳಿತಾರೆ.